ನೀವು ಎಲ್ಲರೂ ಸೇರಿ ಮಾಡೋಣ ಸ್ವಚ್ಛತೆಯ ಮಾಡೋಣ ಸ್ವಚ್ಛತೆಯ. ಯಾರ್ಯಾರ ನೆನೆಯಾಲೆ ಎಳ್ಳು ದೇರೆಗೆ ಬೆಳೆಯೋಳ ಬೆಳೆಯೋಳ ಎಳ್ಳು ದೇರೆಗೆ ಬೆಳೆವಂತ ಭೂಮ್ತಾಯ ಎದ್ದಂದರಗಳಿಗೆ ನೆನೆ ದೇವ ನೆನೆ ದೇವ ಲಾ 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 ಇಲ್ಲೇ ಕಣಕ ನಿನ್ ಗಂಡನ್ ಕಟ್ಕೊಂಡ್ ನನ್ಗೇನಾಗಬೇಕಾಗಿತ್ತು. ಬೆಳೆ ಬೆಳಿಗ್ಗೆ ನೀ ಎಂತ ಕೆಲಸ ಮಾಡ್ಬಿಟ್ಟು ಅದ ನೋಡು. ಮತ್ತೆ ನಿಮ್ಮನ ಕಸನೆಲ್ಲ ತುಂಬ್ಕ ಬಂದ್ಬಿಟ್ಟು ನಮ್ಮನ ತಮ್ಮ ಹಾಕ್ಬಿಟ್ಟೋದೆಲ್ಲ ಸರಿ ನೋಡಿ. ಅಯ್ಯೋ ಕಸ ಒಂಚೂರು ಅರ್ಥ ಮಾಡ್ತಾ ಹಾಕಿದ್ರು ಹಾಕಿದಾರೆ ತೊಳ್ಳೆ ಜಯಮ್ಮಕ್ಕನ ಮನೆ ಹತ್ರನ ಪ್ರೇಮಕ್ಕನ ಮನೆ ಹತ್ರನ ಹೋಯ್ತದೆ ಏನ್ ಅಲ್ಲೇ ಕುತ್ಕೊಂಡದ. ಕೇಳು ಮಾತ ಮತ್ತೆ ಅಲ್ಲ ಇವ್ರ ಮನ ಕಸ ತಂದು ನಮ್ಮನಗ ಹಾಕದಂತ ನಾನು ಜಯಮ್ಮಕ್ಕ ಅವ್ರ ಮನ ತಮ್ಮ ಹಾಕ್ಬೇಕಂತ ಕಸ ಬುಟ್ಟಳಕ ಅವಳಿಲ್ಲ ಪೂಜೆಗೆ ಹೋಗೋಣ ಕಾರಣ ಅವ ಇಲ್ಲದೆ ಇಲ್ಲವಾಗ್ಲಿ ನಿನ್ ಜೊತೆ ಮಾತಾಡಕ ನನಗೆ ಪುರ್ಸತ್ತಿಲ್ಲ. ಇಲ್ಲಿ ನಮ್ಮನ ಮುಂದೆ ಹಾಕಿರೋ ಕಸನ ನೀ ಖಾಲಿ ಮಾಡು. ನಿಮ್ಮನ ತಿಪ್ಪಿಗೆ ಹಾಕೋ ಇಲ್ಲ ನಿಮ್ಮನ್ನ ಕೋಣಿಗೆ ಹಾಕೋ ಖಾಲಿ ಮಾಡಕ ಸುಮ್ನೆ ಮಾತಾಡ. ಮುರಳೆ ಮೊದಲು ನಿನ್ನ ಹೆಂಡತಿ ಕೇಳಿ ಏನ್ ಮಾಡಿದಾಳೆ ಅಂತ. ಗಂಡಿನ ಮಗ ಗಂಡಿನ ಮಗ ನಿನ್ನ ಬಂದ್ಬಿಡ್ತಾನ. ಏನಾಯ್ತು? ಅಮ್ಮ ಕಸ ತಕ್ಕೋಗಿ ಅವ್ನ ಮನ ಮುಂದೆ ಹಾಕ್ಬಿಟ್ಟಿದಾಳಂತ. ಅದಕ್ಕೆ ಬೆಳಗ್ಗೆಯಿಂದ ಒಂದೇ ಸಮ ಜಗಳ ಸರ್. ಏನಮ್ಮನ ಹೆಸರು? ಓ ರಂಗಣ್ಣವ್ರೆ. ಅಲ್ಲಪ್ಪ ಬೆಳಿಗ್ಗೆನೆ ಸುಪ್ರಭಾತ ಶುರು ಮಾಡ್ಬಿಟ್ರ. ಅದ್ ಏನಾಯ್ತು ಹೇಳೋಕೆಲೆ ಊರವ್ರ ಬುದ್ಧಿವಂತರು ಇರ್ತಾರಲ್ಲ. ನಾವು ತಪ್ಪಾದ್ರ ಬೋಯಣ ಅಣ್ಣ. ನನ್ನ ಹೆಂಡತಿ ಇಲ್ಲ ಅವ್ ಇಲ್ದೇ ಟೈಮ್ಲಿ ನಾನು ಕೆಳಗಡೆಯಿಂದ ಬರ್ತಾನೆ. ನನ್ ಕಂಡ್ರು ಕಾಂಜದಾಗ ಅವ್ರ ಮನ ಕಸನ್ನೆಲ್ಲ ತುಂಬ್ಕ ಬಂದ್ಬಿಟ್ಟು ನಮ್ಮನ ಮುಂದೆ ಹಾಕಳ ನೋಡಲಿ. ಒಟ್ಟ ಚೂರು ಕೊಟ್ಟಗ್ರೆ ಬನ್ನಕಾಯಿ ಟಮಾಟೋ ಹಣ್ಣು ಇನ್ನೂ ನನ್ನ ಐಕ ಚಿಕ್ಕ ಮಕ್ಕಳು ಹೋಗ್ಬೇಕಾದ್ರೆ ಏನಾದ್ರೆ ಕಾಲ್ ಮಾಡ್ಬಿಟ್ಟು ಜಾರಿ ಬಿದ್ದ್ಬಿಟ್ರ ಇವ್ರು ಅಪ್ಪಾಸಿ ಮಾಡ್ಕೊಂಡ್ರೆ ಕೇಳ್ಬೇಕ. ಅಲ್ಲ ಏನೋ ಹೆಸರು? ಹುಚ್ಚಮ್ಮ ಅಂತ ಹಾಕೋಣ ಹೆಸರು. ಹುಚ್ಚಮ್ಮನವ್ರೆ ಅಲ್ಲ ಹುಚ್ಚಮ್ಮ, ನಿಮ್ಮನ ಕಸ ತಕೊಂಡೋಗಿ ಅವ್ರ ಮನೆ ಮುಂದೆ ಹಾಕ್ಬಿಟ್ಟು ಅವ್ರ ಜೊತೆಲೆ ಜಗ ಮಾಡೋದ್ ತಪ್ಪಲ್ವಮ್ಮ? ಹೋಗೋಣ, ನೀವು ಹಂಗೆ ಹೇಳ್ತಿರಲ್ಲ. ನಾನು ಅವ್ರ ಮನೆ ಮುಂದೆ ಕಸ ಹಾಕಿದಾನ. ಗೌರ್ಮೆಂಟ್ ರಸ್ತೆ, ಗೌರ್ಮೆಂಟ್ ಚರಂಡಿ, ಗೌರ್ಮೆಂಟ್ ಜಾಗ ಅವ್ರ ತಲೆ ಹಾಕಿ ನಾನು ಮಕ್ಕಳ ತಲೆ ಇರ್ಲಿ ಹುಚ್ಚಮ್ಮನವ್ರೆ. ಅಲ್ಲ ಸರ್ಕಾರಿ ರಸ್ತೆ ಇರೋದು, ಸರ್ಕಾರಿ ಟ್ರೈನ್ ಇರೋದು, ನಿಮ್ಮನ್ನ ಕಸಾಕೇನಮ್ಮ ಮತ್ತ ಜನಗಳು ನಡೆಯಕ್ ಅನುಕೂಲ ಆಗ್ಲಿ ಅಂತ ಸರ್ಕಾರದವರು ರಸ್ತೆ ಮಾಡವ್ರೆ. ಮಳ ಹೋದಾಗ ನೀರು ಹೊರದೋಗ್ಲಿ ಅಂತೇಳಿ ಸರ್ಕಾರದವರು ಡ್ರೈನ್ ಮಾಡವ್ರೆ. ನೀವು ಹೋಗಿ ಎಲ್ಲಿ ಬೇಕಾದ್ರೆ ಕಸ ಬಿಸಾಕ್ಬಿಟ್ಟಾಗ ಆ ಕಸ ಹೋಗಿ ಡ್ರೈನ್ ಕಟ್ಕೊಳಲ್ವಾ? ಕಟ್ಕೊಂಡಾಗ ನೀರ್ ನಿಂತ್ಕೊಳಲ್ವಾ? ನಿಂತ ನೀರಿಂದಲೇ ಸೊಳ್ಳೆಗಳು ಅಂದ್ಬಿಟ್ಟು ಸೊಳ್ಳೆಗಳ ಉತ್ಪತ್ತಿ ಆಗಲ್ವಮ್ಮ? ಉತ್ಪತ್ತಿ ಆಯ್ತು. ಕಸ ತರಬೇಕು ಮಾಡಿದ್ದಾರೆ. ಅಲ್ಲ ಹುಚ್ಚಮ್ಮವ್ರೆ, ಈ ಸೊಳ್ಳೆ ಕರೆದಾಗ ಏನ್ ಕಾಯಿಲೆ ಬರ್ತಾ ಗೊತ್ತಾ? ಏನ್ ಕಾಯಿಲೆ ಬಂದಣ? ಹಳ್ಳಿ ಜನ ಬೆಟ್ಟ ಗುಡ್ಡಲ್ಲಿದೀವಿ, ನಮ್ಗೆ ಏನ್ ಗೊತ್ತಾಗ್ಬೇಕು ಹೇಳಿ? ಪಕ್ಕದ ಮನೆ ಕಸ ಹಾಕಕ್ ಮಾತ್ರ ನಿನ್ಗೆ ಬರ್ತಾ ಅಲ್ಲ. ಸೊಳ್ಳೆ ಕಡ್ದಾಗ ಚಿಕನ್ ಗುನ್ಯ, ಹಂದಿ ಜ್ವರ, ಮಲೇರಿಯಾ, ಡೆಂಗ್ಯೂ, ನಾಳೆ ನಾಯಿ ಜ್ವರ ಬಂದ್ರೆ ಬರ್ಬೋದು. ದೂರ ನಿಂತ್ಕೊಂಡ್ ಮಾತಾಡೋ ನಾಯಿಗೆ ಜ್ವರ ಅಂತಿದ್ದೇನೆ.
ಹಂದಿ ಜ್ವರ ಬಂದಿಲ್ವಾ? ಬಂದಿತ್ತು. ಚಿಕನ್ ಗುನ್ನೆ ಬಂದಿಲ್ವಾ? ಅದು ಬಂದೋಯ್ತು ಬಿಡು. ಡೆಂಗಿ ಜ್ವರ ಬಂದಿಲ್ವಾ? ಬಂತು. ಮಲೇರಿಯಾ ಬಂದಿಲ್ವಾ? ನಾಳೆ ಒಂದಿನ ನಾಯಿ ಜ್ವರ ಬಂದ್ರು ಬರ್ಬೋದು, ಕಟ್ಟ ಜ್ವರ ಬಂದ್ರು ಬರ್ಬೋದು, ಮುಂದಕ್ಕೆ ಬರ್ಬೋದು ಅಂತ ಹೇಳ್ತಾ ಇದ್ದೆ. ಅದಕ್ಕೋಸ್ಕರನೇ ನಮ್ಮ ಮನೆಗಳಿಗೆ ಕಸ ಬರುವುದು ಸಹಜ. ಆದ್ರೆ ನಮ್ಮ ಮನೆಯ ಕಸವನ್ನ ನಾವ್ ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ಬೇಕಣ್ಣ? 2 ಭಾಗ ಮಾಡ್ಕೋಬೇಕು. ಸುಮ್ನೆ ಕಸ ಅಂತಂದ್ರೆ ಎಲ್ಲ ಒಂದೇ ಅಲ್ವಣ? ಇಲ್ಲ ಯಜಮಾನ್ರೆ, ಒಂದು ಹಸಿ ಕಸ, ಇನ್ನೊಂದು ಒಣ ಕಸ. ಸುಮ್ನೆ ಕೂತಿರೋರು ನಗಲು ಹಾಕ್ಬಿಟ್ಟಾರು. ಯಾಕಪ್ಪ? ಅಲ್ಲಪ್ಪ, ಇದು ಹಸಿದು, ಇದು ಒಣಗಿರೋದು ಅಂತ ಮುಟ್ಟಿ ಮುಟ್ಟಿ ನೋಡಕ್ಕಾಗ್ತದೆ ಅಂತ. ಅಲ್ಲ ಯಜಮಾನ್ರೆ, ಮುಟ್ಟಿ ಮುಟ್ಟಿ ಏನು ನೋಡೋದು ಬೇಡ, ತಿಳ್ಕೋಬೇಕು ಅಷ್ಟೇ. ಹಸಿ ಕಸ ಅಂದ್ರೆ ಯಾವ್ದು, ಒಣ ಕಸ ಅಂದ್ರೆ ಯಾವ್ದು ಅಂತ. ಹಸಿ ಕಸ ಅಂದ್ರೆ ಯಾವ್ದಣ್ಣ? ಹಸಿ ಕಸ ಅಂದ್ರೆ ಯಾವ್ದು ಗೊತ್ತಾ? ಮಣ್ಣಲ್ಲಿ ಕರಗುವಂತ ವಸ್ತುಗಳು ಹಸಿ ಕಸ. ಮರದ ತರಗಿರ್ಬೋದು, ಸಗಣಿ ಇರ್ಬೋದು, ಅಡಿಗೆ ಮನೆಯಲ್ಲಿ ಸಿಕ್ಕುವಂತ ತ್ಯಾಜ್ಯ. ನಮ್ಮ ಮಹಿಳಾ ತಾಯಿಂದ್ರೆ ಗೊತ್ತು ಅಡಿಗೆ ಮನೆ ಏನು ಸಿಕ್ಕುತ್ತ ಅಂತ. ಈರುಳ್ಳಿ ಸಿಪ್ಪೆ ಇರ್ಬೋದು, ಬೆಳ್ಳುಳ್ಳಿ ಸಿಪ್ಪೆ ಇರ್ಬೋದು, ತರಕಾರಿ ಸಿಪ್ಪೆ ಇರ್ಬೋದು, ಹಣ್ಣು ಹಂಪಲ ಸಿಪ್ಪೆ ಇರ್ಬೋದು, ಉಳಿದ ಅನ್ನ ಆಗ್ಬೋದು, ಉಳಿದ ಸಾಂಬಾರ್ ಆಗ್ಬೋದು, ಉಳಿದ ಮುದ್ದೆ ಆಗ್ಬೋದು. ಇಂತೇದು ಹಸಿ ಕಸ. ಹಸಿ ಕಸ. ಈ ಹಸಿ ಕಸವನ್ನ ಎಲ್ಲಿ ಬೇಕಾದಲ್ಲಿ ಬೀಸಾಕ್ಬಾರ್ದು. ಈ ಹಸಿ ಕಸ ಒಂಥರ ಲಕ್ಷ್ಮಿ ಇದ್ದಂಗ. ಹೆಂಗೇನ ಲಕ್ಷ್ಮಿ ಅಂತಂದ್ರ? ಇಲ್ಲಮ್ಮ, ದೀಪಾವಳಿ ಮತ್ತು ಸಂಕ್ರಾಂತಿ ದಿನ ನಾವು ತಿಪ್ಪ ಮೇಲೆ ದೀಪ ಇಡ್ತೀವಿ. ಏನಕ್ಕೆ ಇಟ್ಟಿವು? ಅಣ್ಣ ಇಂದ ಅಳಬ್ರು ಕತ್ಲಾದ್ಮೇಲೆ ಕಸ ತಕೋಬೇಕಾರ ಬೆಳಕ್ ಕಾಣ್ಲಿ ಅಂತ ಇಡ್ತಿದ್ರಿ ಏನಾರ? ರಾತ್ರಿ ಟೈಮು ಕಸ ಇಟ್ಟಾರ? ಇಲ್ಲ ಇಲ್ಲಪ್ಪ, ತಿಪ್ಪದಲ್ಲ, ಅದು ಹಸಿ ಕಸ. ಹೆಚ್ಚಿಗೆ ಉತ್ಪತ್ತಿ ಆಗವ ನೀನು ನಮ್ಮ ಜಮೀನು ತೋಟ ಗದ್ಗಾಗ್ತೀನಿ ಅಂತೇಳಿ ಇಂದಿನಿಂದ ನಮ್ಮ ಪೂರ್ವಿಕರು ತಿಪ್ಪ ಮೇಲೆ ದೀಪ ಇಡ್ತಿತ್ತು. ಏನೇಚಿ ತಿಪ್ಪ ಮೇಲೆ ದೀಪ ಇಡಲ್ವಾ? ಅವ್ರಿಗೂ ಗೊತ್ತಿಲ್ಲ ಅನ್ಸುತ್ತ. ದೀಪಾವಳಿ ಕಾರ್ತಿಕ ಇರ್ಲಿ, ಅದಕ್ಕೋಸ್ಕರನೇ ಹಸಿ ಕಸವನ್ನ ವೇಸ್ಟ್ ಮಾಡಬಾರದು. ನಾವು ನಮ್ಮ ಜಮೀನು ಗದ್ದ ತೋಟದಲ್ಲಿ ಗುಂಡಿ ಮಾಡಾಕಬೇಕು. ಅದು 1 ವರ್ಷದ ನಂತರ ಸಾವಯವ ಗೊಬ್ಬರ ಆಯ್ತದ. ಇದನ್ನ ನಮ್ಮ ತೋಟ ಜಮೀನು ಗದ್ಗ ಹಾಕ್ಬೋದಲ್ವಾ? ಹಾಕ್ಬೋದು. ಅದು ಹಸಿ ಕಸ ಆಯ್ತು. ಈ ಒಣ ಕಸ ಅಂದ್ರೆ ಯಾವ್ದು? ನಿಮಗ್ ಗೊತ್ತಮ್ಮ? ಅದೇ ಕಾರಣ ಗೋಡಂಬಿ, ದ್ರಾಕ್ಷಿ, ಖರ್ಜೂರ, ಕಲ್ಸಕ್ರೆ ಎಲ್ಲ ಒಣಗದಲ್ಲ ಅದೇ. ಡ್ರೈ ಫುಡ್, ಖರ್ಜೂರ, ದ್ರಾಕ್ಷಿ, ಕಲ್ಸಕ್ರ, ಅದು ಕಸವಲ್ಲಮ್ಮ, ಅದು ಡ್ರೈ ಫುಡ್, ಅದು ರಸ ಅದು. ನಾನು ಹೇಳದ್ದು ಕಸ, ನೀ ಹೇಳೋದು ರಸ. ಕಸ ಎಲ್ಲ ಗೊತ್ತಾ? ಘನತ್ಯಾಜ್ಯ ವಸ್ತುಗಳಾದಂತ ಪ್ಲಾಸ್ಟಿಕ್ ಬಾಟ್ಲ್ ಇರ್ಬೋದು, ಗಾಜು ಲೋಟ ಇರ್ಬೋದು, ಕಬ್ಬಿಣದ ಚೂರ ಆಗ್ಬೋದು, ಎಲೆಕ್ಟ್ರಾನಿಕ್ ವಸ್ತುಗಳು ಇರ್ಬೋದು, ಗೋಪಿ ವಸ್ತುಗಳು ಯಾವ್ದಾದ್ರು ಆಗ್ಬೋದು, ಹಾಲಿನ ಕರು ಇರ್ಬೋದು, ಮಶ್ರೂಮ್ ಕರು ಇರ್ಬೋದು, ಹ್ಯಾಂಡ್ ಕವರ್ ಆಗ್ಬೋದು. ಇಂಥದ್ದು ಒಣ ಕಸ. ಇಂಥ ಒಣ ಕಸವನ್ನ ಎಲ್ಲಿ ಬೇಕಾದಲ್ಲಿ ಬೀಸಾಕ್ಬಾರ್ದು. ಇಂಥ ಕಸವನ್ನ ಪಂಚಾಯತಿಂದ ಬರುವಂತ ಕಸದ ಗಾಡಿಗೆ ಕೊಡಬೇಕು. ನೀವು ಹೇಳೋದೇ ಕಸ್ತವ್ರು ಬರ್ತಾರಲ್ಲ, ಅವ್ರು ಕಸ ಕೊಡ್ಬೇಕು. ಕಸ್ತವ್ರು ಬಲ ಪಂಚಾಯತಿಂದ ಬರಂತವ್ರು ಅವರು ಕಸ್ತವ್ರಲ್ಲ, ಅವರು ಸ್ವಚ್ಛತೆಗಾರರು. ಕಸ ಕೊಡವ್ರು ಯಾರು? ನಾವು. ಮತ್ ಕಸ್ತವ್ರು ಯಾರು? ನಾವು ಅಲ್ವಾ? ನಾವು ಕಸ್ತವ್ರ ಆಗ್ಬೇಕು, ಸ್ವಚ್ಛತೆಗಾರ ಬೇಕಾ? ಸ್ವಚ್ಛತೆಗಾರ ಆಗ್ಬೇಕಾದ್ರೆ ನಾವು ಕಸನೇ ಕೊಡಬಾರ್ದು. ಅಂದಾಗ ಏಕ ಬಳಕೆ ಪ್ಲಾಸ್ಟಿಕ್ ಅನ್ನ ಬಳಸಬಾರದು. ಇದ್ಯಾವ್ದನ ಏಕ ಬಳಕೆ ಪ್ಲಾಸ್ಟಿಕ್ ಅಂತಿದೆ? ಏಕ ಬಳಕೆ ಪ್ಲಾಸ್ಟಿಕ್ ಎದು ಅಂತ ಒಂದು ಬಾರಿ ಉಪಯೋಗಿಸಿ ಬೀಸಾಕ್ತಿವಲ್ಲ, ಅದು ಏಕ ಬಳಕೆ ಪ್ಲಾಸ್ಟಿಕ್. ಅಂದಾಗ ನಾವು ಅಂಗಡಿಗೆ ಹೋಗಿ, ಸಂತೆಗೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ ಬದನೆಕಾಯಿಗೊಂದು ಕವರು, ಟಮಾಟೊಗೊಂದು ಕವರು, ಈರುಳ್ಳಿಗೊಂದು ಕವರು, ಬೆಳ್ಳುಳ್ಳಿಗೊಂದು ಕವರು, ಮಟನ್ಗೊಂದು ಕವರು, ಮೀನ್ಗೊಂದು ಕವರು, ಚಿಕನ್ಗೊಂದು ಕವರು, ಮೊಟ್ಟೆಗೊಂದು ಕವರು, ಇದೆಲ್ಲ ಒಟ್ಟಿಗೆ ಸೇರಿ ದೊಡ್ಡ ಕವರು. ಇದು ಏಕ ಬಳಕೆ ಪ್ಲಾಸ್ಟಿಕ್. ಅಣ್ಣ, ನೀ ಹೇಳಿದ ಲೆಕ್ಕ ಹಾಕಂದ್ರೆ ಒಂದ್ ಮನಕ ಒಂದ್ ವಾರಕ್ಕೆ 30ರಿಂದ 40 ಕವರ್ ಬರ್ತಾವಪ್ಪ. 40 ಕವರ್ ಒಂದ್ ಮನೆಗೆ ಬಂದಾಗ ನಮ್ಮ ಸುತ್ತಮುತ್ತ ಮನೆಗಳು ಹೆಚ್ಚು ಕಡಿಮೆ ಒಂದು 300 ಮನೆ ಉಂಟು. ಒಂದ್ ವರ್ಷಕ್ಕೆ ಇಡೀ ಊರ್ನೇ ಮುಚ್ಚಿಬಿಡ್ಬೋದಲ್ವ ಪ್ಲಾಸ್ಟಿಕ್ ನಿಂದ. ಅದಕ್ಕೋಸ್ಕರ ನಾವು ಗಾಂಧೀಜಿ ಕಂಡ ಕನಸನ್ನ ನೆನೆಸ್ಕೊಡ್ಬೇಕಾದ್ರೆ ನಾವು ಹಿಂದೆ ಬಳಸಿದಂತ ಬಟ್ಟೆ ಚೀಲವನ್ನ ಅಂಗಡಿಗೆ ಹೋಗುವಾಗ, ಸಂತೆಗೆ ಹೋಗುವಾಗ, ದೇವಸ್ಥಾನಕ್ಕೆ ಹೋಗುವಾಗ ನಾವು ಬಟ್ಟೆ ಬ್ಯಾಗ್ ಅನ್ನ ತಕೊಂಡು ಹೋಗ್ಬೇಕು. ಮುಂದಿನ ಪುಟಾಣಿ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನ, ಒಳ್ಳೆ ನೀರನ್ನ, ಒಳ್ಳೆ ಆಹಾರವನ್ನ ಕೊಡ್ಬೇಕಾದ್ರೆ ದೊಡ್ಡವರಾದ ನಾವು ತಿದ್ದುಕೊಂಡು ಇವತ್ತಿನಿಂದ ಬಟ್ಟೆ ಬ್ಯಾಗ್ ಅನ್ನ ತಕೊಂಡು ಹೋಗ್ಬೇಕು. ಸರಿ ಅಣ್ಣ, ತಗೋಯ್ತೀರಾ? ಅದಕ್ಕೆ ನೋಡಿ, ಸರ್ಕಾರ ಕೊಡ್ಲಿ ಬಿಡ್ಲಿ,
ಒಂದ್ ವರ್ಷಕ್ಕೆ ನಾವು 12 ಹಬ್ಬ ಮಾಡ್ತೀವಿ. ಹಾ. ಒಂದ್ ಹಬ್ಬಕ್ಕೆ 5,000 ರೂಪಾಯಿ ಖರ್ಚಾದ್ರೆ ಎಷ್ಟಾಯ್ತು? 60,000 ರೂಪಾಯಿ ವರ್ಷ ಖರ್ಚು ಮಾಡ್ತೀವಿ. ಅಂತ್ಯದ್ರಿಂದ ಮನೆಗೆ ಬಕೆಟ್ ತಂದು ಮಡಿಕಣಕ್ಕಾಗಲ್ವಾ? ಮಡಿಕಬೋದು ಬ್ರೋಣ. ಸರ್ಕಾರ ಕೊಂಡಿದ್ರೆ ಕಾಯ್ಕ ಕೂತ್ಕೊಂಡು ಹಾಸ್ಪಿಟ್ಲ್ಗೆ ಸರ್ಕಾರ ದುಡ್ಡು ಕೊಟ್ಟಾರ ಇಲ್ಲ ಕೊಡ. ನಾವೇ ಖರ್ಚು ಮಾಡ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು? ಒಂದ್ ಹಬ್ಬ ಕಮ್ಮಿ ಮಾಡೋದು ಪರವಾಗಿಲ್ಲ, ಸ್ವಚ್ಛತೆಯ ನಾವು ಮಾಡ್ತಾ ಮಾಡ್ತಾ ಹೋದಾಗ ಕೊಡ್ಬೋದು ಅಂತ ಹೇಳ್ತಾ ಕಸವನ್ನ ಚೆಲ್ಲದಿರಿ ಎಲ್ಲೆಂದರಲ್ಲೇ